ಕಾಲರ ಸಮಸ್ಯೆ ಎಂದರೇನು? ಅದಕ್ಕೆ ಮನೆಮದ್ದು. ಕಾಲರ ಒಂದು ಅಪಾಯಕಾರಿ ಕಾಯಿಲೆಯಾಗಿದ್ದು ಇದು ಬೇಸಿಗೆಯ ಕೊನೆಯ ಭಾಗದಲ್ಲಿ ಅಥವಾ ಮಳೆಗಾಲದಲ್ಲಿ ಆರಂಭವಾಗುತ್ತದೆ. ಈ ಕಾಯಿಲೆಗೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ನೀಡಬೇಕು, ಇಲ್ಲದಿದ್ದರೆ ಅದು ಸಾವಿಗೆ ಕಾರಣವಾಗಬಹುದು. ಇದು ಬಹಳ ವೇಗವಾಗಿ ಬೆಳೆಯುತ್ತದೆ. ಇದು ಸೂಕ್ಷ್ಮ ಜೀವಿಗಳು ಆಹಾರ ಅಥವಾ ನೀರಿನೊಂದಿಗೆ ದೇಹವನ್ನ ಪ್ರವೇಶಿಸುತ್ತದೆ. ಹಳಸಿದ ಆಹಾರ, ಲಾಲಾರಸ, ವಾಂತಿ, ಮಲ ಮತ್ತು ಸೂಕ್ಷ್ಮವಾದ ಹುಳುಗಳನ್ನು ಸೇವಿಸುವುದರಿಂದ ಇದು ಹೆಚ್ಚಾಗುತ್ತದೆ. ಕಲುಷಿತ ಸ್ಥಳಗಳಲ್ಲಿ ವಾಸಿಸುವುದು, ಭಾರವಾದ ಆಹಾರವನ್ನು ಸೇವಿಸುವುದು, ಕಠಿಣ ಪರಿಶ್ರಮ, ಕಲುಷಿತ ನೀರು ಕುಡಿಯುವುದು ಮತ್ತು ಫಾಸ್ಟ್ ಫುಡ್ ಸೇವಿಸುವುದರಿಂದಲೂ ಇದು ಹೆಚ್ಚಾಗುತ್ತದೆ. ಚಿಕಿತ್ಸೆ: 1 ಗ್ರಾಂ ಇಂಗು, 1 ಗ್ರಾಂ ಕರ್ಪೂರ ಮತ್ತು 2 ಹಸಿರು ಮೆಣಸಿನಕಾಯಿಯನ್ನು ಒಟ್ಟಿಗೆ ಪುಡಿ ಮಾಡಿ ನಂತರ ಅದರಿಂದ ಮಾತ್ರೆಗಳನ್ನು 1 ಗ್ರಾಂಗೆ ಸಮಾನ ತಯಾರಿಸಿ. ಕಾಲರಾವನ್ನ ಗುಣಪಡಿಸಲು ರೋಗಿಯು ದಿನಕ್ಕೆ 3 ಬಾರಿ ತಣ್ಣೀರಿನ ಜೊತೆಗೆ 2 ರಿಂದ 3 ಮಾತ್ರೆಗಳನ್ನು ತೆಗೆದುಕೊಳ್ಳಬೇಕು. ಶ್ರೀ ಮಾರುತಿ ವೆಲ್ನೆಸ್ ಸೆಂಟರ್, ಪರಂಪರಾಗತ ಆಯುರ್ವೇದ. ಧನ್ಯವಾದಗಳು. ಹೌದು ವೀಕ್ಷಕರೇ, ಪಿ ಹರೀಶ್ ಕುಮಾರ್ ಅವರಿಗೆ ಹಣಕ್ಕಿಂತ ತನ್ನ ರೋಗಿಗಳ ಆರೋಗ್ಯವೇ ಮುಖ್ಯ ಎಂದು ಭಾವಿಸಿದ್ದವರು. ಅದರಂತೆ ನಡೆಯುತ್ತಿದ್ದಾರೆ. ಆಯುರ್ವೇದದಲ್ಲಿ ಅಪಾರವಾದ ಜ್ಞಾನ ಹೊಂದಿರುವ ಪಿ ಹರೀಶ್ ಕುಮಾರ್ ರವರು ಆ ಮೂಲಕ ಲಕ್ಷಾಂತರ ರೋಗಿಗಳ ಪಾಲಿಗೆ ಬೆಳಕಾಗುತ್ತಿದ್ದಾರೆ. ಎಲ್ಲೋ ಈಡೇರದ ಕಾಯಿಲೆಗಳಿಗೆ ಸಹ ಹರೀಶ್ ಕುಮಾರ್ ರವರು ಆಯುರ್ವೇದ ಚಿಕಿತ್ಸೆ ನೀಡಿ ರೋಗಿಗಳನ್ನ ಬದುಕುಳಿಸುತ್ತಿದ್ದಾರೆ. ಇಲ್ಲಿ ಗ್ಯಾಸ್ಟ್ರಿಕ್ ಇಂದ ಕ್ಯಾನ್ಸರ್ ತನಕ ಚಿಕಿತ್ಸೆ ಇದೆ. ಪ್ಲಸ್ ನಿಮಗೆ ಕನ್ಸಲ್ಟೇಷನ್ ಫೀಸ್ ಇರಲ್ಲ, ಮಸಾಜ್ ಫ್ರೀ ಇರುತ್ತೆ. ಎಲ್ಲ ರೋಗಿಗಳು ಉಪಯೋಗ ಪಡಿಸ್ಕೊಳ್ಳಿ.